ಒಳ್ಳೆ ಕರ್ಕೊಂಡೋಗು ಸಮಂತ. ನಾನೊಂದು ಕೈ ಹಾಕ್ತೀನಿ, ಹಂಗೆ ನಡಿ, ಇಲ್ಲೇ ಕೂಸದ್ ಬೇಡ. ಅದೇ ಎತ್ಕೊಂಡು ಒಳಗಡೆನೆ ಕರ್ಕೊಂಡು ಹೊರಟೋಗೋಣ ಅಂತ ಹೊರಟ್ರೆ ಜಾರ್ ಬಿಡ್ತು ಸ್ವಲ್ಪ. ಸರಿ ನಡಿ, ಒಳಗೆ ಕರ್ಕೊಂಡು ಹೊರಟೋಗೋಣ. ಇದೇನ ಇನ್ನೂರೇ, ನಮ್ಮ ಗಂಡನ ಕರ್ಕೊಬತ್ತೀನಿ ಅಂದ್ಬಿಟ್ಟು ಹಿಂಗೆ ಒತ್ಕ ಬಂದಿದ್ದಾರಿ. ಏನಾಯ್ತು ನನ್ನ ಗಂಡನಿಗೆ? ಯಾವ ಮಾಡ್ಕತಿ, ಏನು ಮಾಡಿದ್ಲು? ಅಯ್ಯೋ ಅಯ್ಯೋ ನಂತ ಗಂಡ ಹೊಂಟನ್ನ. ಕರ್ಕೊಬತ್ತಿದ್ದೀವಿ, ಏನೋ ಆಗಲಿಲ್ಲ ಅಂತ ಫೋನ್ ಮಾಡಿದ್ನಲ್ಲ ಇನ್ನೋರೇ. ಈಗ ನನ್ನ ಗಂಡನಿಗೆ ಯಾಕೆ ಏನಾಯಿತು? ಅಯ್ಯೋ ನಾನೇನು ಕರ್ಮ ಮಾಡಿದ್ದೆ? ನನ್ನ ತಾಳಿ ಭಾಗ್ಯಕ್ಕೆ ಅವಳು ಮಾಡಿದಳು. ಓ ಗಿರ್ಜಕ್ಕ, ಮಾದೇವಣ್ಣಿಗೆ ಏನೂ ಆಗಲಿಲ್ಲ, ನೀವಾಗ ಅಳ್ತಾ ಇದ್ದೀರಾ? ನಾನು ಫೋನ್ ಮಾಡಿ ಹೇಳಿದ್ದೇನು, ಎಲ್ಲ ಸರಿ ಹೋಯ್ತು, ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ತಾನೇ. ಸುಮ್ಮನೆ ಯಾಕೆ ಅಳ್ತಾ ಇದ್ದೀರಾ? ಇದ್ದೀಳಿ. ಅಲ್ಲ ಸಮಂತ, ಮತ್ತೆ ಕೀಲ್ ಮಾಡಿಸಿದ್ದೀರಿ ನೀವು? ಹೋಳಿ ಕರ್ಕ ಬರೋದಲ್ವಾ? ನಾನು ಎದೇನೆ ಹೊಡೆದೋಯ್ತಲ್ಲ. ಕುಸು ಅದ್ಯಾಕವ ಏನೇನೋ ಇಲ್ದಿರೋದೆಲ್ಲ ನೆನ್ಸ್ಕೊಂಡಯಿ. ಒಳಿ ಕರ್ಕ ಬರೋಕ್ಕೆ ಬತ್ತಿದೋ, ಅಷ್ಟೊತ್ತಿಗೆ ಸ್ವಲ್ಪ ಕೈ ಜಾರ್ಬಿಡ್ತು, ಅದಕ್ಕೆ ಹಂಗೆ ಅಲ್ಲೇ ಕೂರ್ಸ್ದೋ ಅಷ್ಟೇ. ನಡಿ ಒಳಕೋಗೋ. ಏನೋ ಆ ದೇವ್ರ ದಯದಿಂದ ಎಲ್ಲ ಸುಖಾಂತ್ಯವಾಯಿತು. ತಲೆ ಮೇಲಿದ್ದು ಒಂದು ಭಾರ ಹೊರೆ ನಿಜಕ್ಕೂ ಇಳಿತಪ್ಪ. ಗಿರ್ಜಾ, ನೀನು ನಿಜಕ್ಕೂ ಪುಣ್ಯ ಮಾಡಿದ್ದೆ. ಏನು ತೊಂದರೆ ಆಗದ ಹಾಗೆ ಬಂದ್ರಲ್ಲ ನಿನ್ನ ಗಂಡ. ಮಾದೇವನಿಗೆ ಏನಾಗೋಗುತ್ತೋ ಅಂತ ನನಗೂ ಗಾಬರಿ ಆಗ್ಬಿಟ್ಟಿತ್ತು ನೋಡು. ಅಲ್ಲ ಅಲ್ಲ, ರೀಲ್ಸ್ ರಾಣಿ ವಿಮಲ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ. ನಮಗೆ ಗೊತ್ತಿರೋರನ್ನ ತಾನು ಈ ರೀತಿ ಕಿಡ್ನಾಪ್ ಮಾಡೋದಕ್ಕೆ ಸಹಾಯ ಮಾಡೋದೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಈ ಕಾಲದಲ್ಲಿ? ಇಲ್ಲ, ನನ್ನ ಆಸ್ತಿ ಕೊಡೋಕ್ಕಿಲ್ಲ. ಅದೇ ಕೊಡ್ಬೇಕು ನಿಂಗೆ ಅತ್ಯಕ್ರಿಯ. ನೀನು ಯಾವ ನನಗೆ ಅದೇ ಕಮ್ಮಿ? ಅದಕ್ಕೆ ನನಗೆ ಕೊಡೋಕಿದೆ. ನನ್ನ ಕಿಡ್ನಾಪ್ ಮಾಡಿದೆ ನೀನು. ಬಾಯ್ಬಿಡು. ಓಹೋ ಯೋಚನೆ ಮಾಡ್ಕೊಂಡ್ರಿಯಾ? ಎಲ್ಲಿದ್ದೀರಿ ನೋಡಿ ಹೊಸ್ಯಾ? ಇದೇನಿದು? ನಾನು ಯಾವಾಗ ಇಲ್ಲಿ ಬಂದು? ಆ ರೀಲ್ಸ್ ವಿಮ್ಲನೂ ಇನ್ನೊಬ್ಳು ಯಾವಳ ಕಮಲನೋ ಯಾವಳೋ ನನ್ನನ್ನು ಕಿಡ್ನಾಪ್ ಮಾಡ್ಕೊಬಿಟ್ಟಿದ್ರು. ಅದೇನೋ ಹಾಲಿಗಿಲ್ಲಿ ಕೊಟ್ರಪ್ಪ, ಕುಡ್ದು ಬಲವಂತ ಮಾಡಿ ಕುಡ್ಸಿದ್ರು. ಆವಾಗಿಂದ ಎಚ್ಚರನೇ ಇಲ್ಲ. ಅಯ್ಯೋ ಶಿವ. ಮಹಾದೇವಣ್ಣ, ನಿನಗೆ ಆ ವಿಮಲ ಹಾಲು ಕುಡಿಸಿ ಎಲ್ಲ ಮಾಡಿಸಿ, ಆ ಕಮಲ ವಿಮಲ ಎಲ್ಲ ಸೇರಿಕೊಂಡು ನಿನ್ನ ಜೊತೆ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತಿದ್ರು. ಏನೋ ಅಷ್ಟೊತ್ತಿಗೆ ನಾವೆಲ್ಲ ಬಂದ್ವಿ, ಪೊಲೀಸ್ನವ್ರು ಬಂದರು. ಕೊನೆಗೆ ಹಂಗಾಗಿ ಎಲ್ಲ ಆಯ್ತು ನೋಡು. ಯೂಸುಫ್ನೇ ಇಷ್ಟೆಲ್ಲ ಆಯ್ತಾ? ನಾವು ಮತ್ತು ಅವ್ರನ್ನ ಹಂಗೆ ಬಿಡ್ಬಾರ್ದು ಕಡೆಯಿಂದರೇ. ಈ ಥರ ಮಾಡಿ ಗಂಡಸ್ರುಗಳ್ನ ಬುಟ್ಟಿಗೆ ಹಾಕೋಣದು. ಶಿವ ನನಗೆ ಅನ್ಬೇಕು ಬಂದ್ಬಿಡ್ತಲ್ಲ. ಸರಿ ಆಯಿತು. ಆಗಿದ್ದೆಲ್ಲ ಆಯಿತು. ಏನೋ ಒಂದು ಕೆಟ್ಟಗಳಿಗೆ ಅಂತೂ ಎಲ್ಲ ಸುಖಾಂತವಾಯ್ತಲ್ಲ, ಅಷ್ಟೇ ಸಾಕು. ಇನ್ನೂ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಆಯಿತು, ನಾವು ಹೊರಡೋಣ್ವೇ ಶಾಂತ? ನಡೀರಿ ಹೋಗೋಣ. ನಾನು ಅಡುಗೆ ಗಿಡ್ಗೆಲ್ಲ ಮಾಡಿಟ್ಟೆ ಬಂದಿದ್ದೀನಿ. ಸದ್ಯ ವಿಷಯ ತಿಳಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನವಾಯಿತು. ಹಾಗೆ ಅಡುಗೆ ಎಲ್ಲ ಮಾಡಿದೆ. ನಡೀರಿ ಹೋಗೋಣ. ಅಯ್ಯೋ ನಿಮಗೆ ಎಷ್ಟೆಲ್ಲ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಕಣಮ್ಮನವರೇ. ಆಮೇಲೆ ಅಟ್ಟಿಗೆ ಹೊಸಿ ಇದೈತೆ, ಏನು ಭತ್ತ ಇದು ಮಾಡಿಸಿದ್ದು ಮಿಲ್ ಮಾಡಿಸಿ ಮಡಗಿವಿ. ಒಂದು 15 kg ಅಕ್ಕಿ ಕಳಿಸ್ತೀನಿ, ತರಕಾರಿ ಕಳಿಸ್ತೀನಿ, ಬೇಡ ಅನ್ಬೇಡಿ. ಆಮೇಲೆ ನಾನೇನು ನೀವು ಮಾಡಿದ್ದು ಉಪಕಾರಕ್ಕೆ ಇದು ಕೊಡ್ತಿಲ್ಲ, ಬೆಲೆ ಅಂತ ಕೊಡ್ತಿಲ್ಲ. ನಮ್ಮ ಸಮಾಧಾನ ಕೊಡ್ತೀನಿ, ಬೇಡ ಅನ್ಬೇಡಿ ಆಯ್ತಾ? ಆಯ್ತು, ಹಾಗೆ ಆಗಲಿ, ಕೊಟ್ಟು ಕಳಿಸು. ಬರೋಣವೇ? ನಡೀಪ ಸಮಂತ.